ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ಬೆಳ್ಳಂಬೆಳಗ್ಗೆ ಇಡೀ ರಾಜ್ಯದಲ್ಲೇ ತಲ್ಲಣ ಸೃಷ್ಟಿಸಿದಂತಹ ಸುದ್ದಿ ಅಂತ ಹೇಳಿದ್ರೆ ಅದು ರಿಕಿ ಶೂಟೌಟ್ ಪ್ರಕರಣ. ಎಸ್, ನಿನ್ನೆ ತಡರಾತ್ರಿ ಆದಂತಹ ಒಂದು ಶೂಟೌಟ್ ಪ್ರಕರಣ ಸಹಜವಾಗಿ ರಾಜ್ಯಾದ್ಯಂತ ಈಗ ಸುದ್ದಿ ಆಗ್ತಾ ಇದೆ. ಅದು ಕೂಡ ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕಿ ಮೇಲೆ ಆದಂತಹ ಶೂಟೌಟ್. ಸೊ 4 ಜನರ ಮೇಲೆ ಈಗಾಗಲೇ ಇದ್ರ ಬಗ್ಗೆ FIR ಆಗಿದೆ. ಸೊ ಅವರ ಒಂದು ಬಿಡದಿಯ ಫಾರ್ಮ್ ಹೌಸ್ನಿಂದ ಅವರು ಬೆಂಗಳೂರಿಗೆ ಬರ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ರಾತ್ರಿ ಆಗಿರುವಂತಹ ಒಂದು ಶೂಟೌಟ್ ಪ್ರಕರಣ. ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಷ್ಟು ಅನುಮಾನಗಳು ಮೂಡ್ತಾ ಇವೆ, ಕೆಲವೊಂದಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ. ಈಗ 4 ಜನರ ಮೇಲೆ ಏನು FIR ದಾಖಲಾಗಿದೆ, ಈ 4 ಜನರ ಪಾತ್ರ ಈ ಶೂಟೌಟ್ನಲ್ಲಿ ಇದೆಯಾ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಅಕಸ್ಮಾತ್ ಇದೆ ಅನ್ನುವಂಥದ್ದಾದ್ರೆ ಯಾಕೋಸ್ಕರ ರಿಕಿ ಮೇಲೆ ಇವರಿಗೆ ದ್ವೇಷ ಇತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕಾಡುತ್ತೆ. ಅಥವಾ ಇದು ಬರೀ ರಿಯಲ್ ಎಸ್ಟೇಟ್ ಉದ್ಯಮದ ವಿಚಾರ ಮಾತ್ರ ಅಲ್ಲದೆ, ಅಥವಾ ಆಸ್ತಿ ವಿವಾದದ ವಿಚಾರ ಮಾತ್ರವಲ್ಲದೆ ಅಂಡರ್ವರ್ಲ್ಡ್ನ ಲಿಂಕ್ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇವೆ. ಯಾಕಂದರೆ ಮಾಜಿ ಡಾನ್ ಮುತ್ತಪ್ಪ ರೈ ಅದಾದ ನಂತರ ಸಮಾಜ ಸೇವಕರಾಗಿ ಅವರು ಸೇವೆಯನ್ನು ಮಾಡಿದಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಬಟ್ ಅವರು ಅಂಡರ್ವರ್ಲ್ಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹುಟ್ಕೊಂಡಂತಹ ಕೆಲವೊಂದಷ್ಟು ಜನ ದ್ವೇಷಿಗಳು ಅಥವಾ ಅವರ ವೈರಿಗಳು ಅದು ಅವರ ಮಕ್ಕಳಿಗೂ ಕೂಡ ಪಾಸ್ ಆನ್ ಆಗಿದೆಯಾ, ಬಹುಶಃ ಅದೇ ವೈರತ್ವ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಅನುಮಾನಗಳು ಮೂಡ್ತಾ ಇವೆ. ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿರುವಂತಹ ಪ್ರಶ್ನೆಗಳೇನು, ಆ ಪ್ರಶ್ನೆಗಳು ಹುಟ್ಟೋದಕ್ಕೆ ಏನು ಕಾರಣ ಅನ್ನುವಂಥದ್ದು, ಜೊತೆಗೆ FIRನಲ್ಲಿ ನಮೂದಾಗಿರುವಂಥ ವಿಚಾರಗಳು ಏನು, ಬಸವರಾಜ್ ಈಗ FIR ದಾಖಲಿಸಿದರೆ, ದೂರು ಕೊಟ್ಟಿದ್ದಾರೆ, ಆ ದೂರಿನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಹೇಳ್ತಾ ಇವೆ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಈ ಮೊಬೈಲ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳಿವೆ, ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿನ್ನೆ ತಡರಾತ್ರಿ ಆದಂಥ ಒಂದು ಘಟನೆ ಏನಿದೆಯಲ್ಲ, ರಾತ್ರಿ ಒಂದು 12:50 ಸುಮಾರಿನಲ್ಲಿ ಆದಂಥ ಒಂದು ಶೂಟೌಟ್ ಪ್ರಕರಣ. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆಸ್ಪತ್ರೆಯಲ್ಲಿ ಅವರೀಗ ಚೇತರಿಸ್ಕೊಳ್ತಾ ಇದ್ದಾರೆ. ಪ್ರಾಣಹಾನಿಯನ್ನು ಕೂಡ ಸಂಭವಿಸಿಲ್ಲ. ಸೊ ಯಾರಿಗೂ ಕೂಡ ಏನು ಹೆಚ್ಚಿನ ತೊಂದರೆ ಆಗಿಲ್ಲ, ಬಟ್ ಇಂಜುರಿ ಆಗಿದ್ದಾರೆ. ಸೊ ಸ್ವಲ್ಪ ಸೀರಿಯಸ್ ಇಂಜುರಿ, ಬಟ್ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಡಾಕ್ಟರ್ ಈಗಾಗಲೇ ಹೇಳಿದರೆ ಅವರಿಗೆ ಚಿಕಿತ್ಸೆ, ರಿಕಿ ರೈ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಈ FIRನಲ್ಲಿ ಈಗ 4 ಜನರ ಹೆಸರೇನು ಕೇಳಿ ಬಂತಲ್ಲ, ಮೊದಲನೇದಾಗಿ ಈ ರಾಕೇಶ್ ಮಲ್ಲಿ, ಜೊತೆಗೆ ಅನುರಾಧ, ನಿತೇಶ್ ಶೆಟ್ಟಿ ಮತ್ತು ವೈದ್ಯನಾಥನ್, ಈ 4 ಜನರ ಮೇಲೆ ರಿಕಿ ಡ್ರೈವರ್ ಆಗಿರುವಂತಹ ಬಸವರಾಜ್ ಅವರು ಕೊಟ್ಟಿರುವಂತಹ ದೂರು, ಅದನ್ನು ಆಧರಿಸಿ 4 ಜನರು A1, A2, A3 ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈ ರಾಕೇಶ್ ಮಲ್ಲಿ ಯಾರು ಅಂತ ಹೇಳಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಅವರ ಬಲಗೈ ಬಂಟ, ಸಾಕಷ್ಟು ಆಪ್ತರಾಗಿದ್ದಂಥವ್ರು. ಜೊತೆಗೆ ಮುತ್ತಪ್ಪ ರೈ ಅವರ ಸಾಕಷ್ಟು ಒಂದು ವ್ಯವಹಾರಗಳೇನಿತ್ತು ಅದನ್ನ, ಹಣಕಾಸಿನ ವ್ಯವಹಾರಗಳು, ಈ ಜಮೀನಿನ ವ್ಯವಹಾರಗಳು, ಅದನ್ನೆಲ್ಲವೂ ಕೂಡ ಅವ್ರು ನೋಡ್ಕೊಳ್ತಾ ಇದ್ರು. ಸದ್ಯಕ್ಕೀಗ ಕಾಂಗ್ರೆಸ್ನಲ್ಲಿ ಸಕ್ರಿಯ ರಾಜಕಾರಣಿ ಆಗಿದ್ದಾರೆ. ಈ ಮುತ್ತಪ್ಪ ರೈನ ಭೂಗತ ಲೋಕವನ್ನ ರನ್ ಮಾಡ್ತಾ ಇದ್ದಿದ್ದೇ ಇನ್ಫ್ಯಾಕ್ಟ್ ರಾಕೇಶ್ ಮಲ್ಲಿ ಅಂತಲೂ ಕೂಡ ಹೇಳಲಾಗುತ್ತೆ ಇವ್ರ ಬಗ್ಗೆ. ಸೊ ಮುತ್ತಪ್ಪ ರೈ ಜೊತೆ ಅದಾದ ನಂತರ ಸ್ವಲ್ಪ ವೈಮನಸ್ಸು ಉಂಟಾಯಿತು. ಅದಾದ ನಂತರ ಸ್ವಲ್ಪ ಅವರು ಬೇರೆ ಬೇರೆ ಇದ್ರು ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಮಾಹಿತಿ. ಬಂಟ್ವಾಳದಲ್ಲಿ ಒಂದು ಬೇನಾಮಿ ಹೆಸರಿನಲ್ಲಿ ಜಮೀನನ್ನ ಏನು ಮುತ್ತಪ್ಪ ರೈ ಅವರು ಖರೀದಿಸ್ತಾರೆ, ಈ ಜಮೀನು ವಿವಾದದಲ್ಲಿ ಮುತ್ತಪ್ಪ ರೈ ಮತ್ತು ರಾಕೇಶ್ ಮಲ್ಲಿಗೂ ಕೂಡ ಸ್ವಲ್ಪ ಗಲಾಟೆ ಆಗಿತ್ತು ಅನ್ನುವಂಥದ್ದು ಈ ಹಿಂದೆ ಹೊರಬಂದಿದ್ದಂತಹ ಸುದ್ದಿ. ಸೊ ಮುತ್ತಪ್ಪ ರೈ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದೇ ರಾಕೇಶ್ ಮಲ್ಲಿ ಈ ಹಿಂದೆ ದೂರನ್ನ ಕೂಡ ದಾಖಲಿಸಿರ್ತಾರೆ. ಸೊ ನನಗೂ ಕೂಡ ಥ್ರೆಟ್ ಇದೆ ಅನ್ನುವಂಥದ್ದನ್ನ ಹೇಳ್ಕೊಂಡಿರ್ತಾರೆ ರಾಕೇಶ್ ಮಲ್ಲಿ. ಸೊ ಅದಾದ ನಂತರ ಮುತ್ತಪ್ಪ ರೈ ಕಾಲ ಆಯಿತು. ಮುತ್ತಪ್ಪ ರೈ ಅವರು 5 ವರ್ಷದ ಹಿಂದೆ ಏನು ತೀರ್ಕೊಂಡ್ರು, ಅದಾದ ನಂತರ ಅವರ ಮಗನ ಜೊತೆಗೂ ಕೂಡ ಸ್ವಲ್ಪ ವೈಮನಸ್ಸಿತ್ತು, ವೈಷಮ್ಯ ಇತ್ತು ಅಂತಲೂ ಕೂಡ ತಿಳಿದವರು ಹೇಳ್ತಾರೆ. ಇನ್ನು ಎರಡನೇದು ಮುತ್ತಪ್ಪ ರೈ ಅವರ 2ನೇ ಪತ್ನಿ ಆಗಿರುವಂತಹ ಅನುರಾಧ ಅವರ ವಿಚಾರ. ಸೊ ಅನುರಾಧ ಕೂಡ A2 ಆಗಿದ್ದಾರೆ ಇದರಲ್ಲಿ. ಸೊ ರಾಕೇಶ್ ಮಲ್ಲಿ ಜೊತೆಗೆ ವ್ಯವಹಾರಿಕವಾಗಿ ಇವರು ಕೂಡ ಕೆಲವೊಂದಷ್ಟು ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು, ನಡೀತಾ ಇತ್ತು ಅನ್ನುವಂಥದ್ದು. ಸೊ ಇದರಿಂದಾಗಿ ಮುತ್ತಪ್ಪ ರೈ ಮಕ್ಕಳು ಮತ್ತೆ ರಾಕೇಶ್ ಮಲ್ಲಿಗೆ ಒಂದು ವೈರತ್ವ ಇತ್ತು. ಹಾಗೆ ಅನುರಾಧ ಅವ್ರ ಜೊತೆಗೂ ಕೂಡ ಸ್ವಲ್ಪ ವೈರತ್ವ ಇತ್ತು ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಇನ್ನು A3 ಆಗಿರುವಂತಹ ನಿತೇಶ್ ಶೆಟ್ಟಿ, ಈ ನಿತೇಶ್ ಶೆಟ್ಟಿ ಯಾರು ಅಂತ ಹೇಳಿದ್ರೆ ಈ ನಿತೇಶ್ ಡೆವಲಪ್ಮೆಂಟ್ ಗ್ರೂಪ್ಸ್ ಏನಿದೆಯಲ್ಲ, ಸೊ ರಿಯಲ್ ಎಸ್ಟೇಟ್ ಗ್ರೂಪ್, ಸೊ ಅದರ ಓನರ್ ನಿತೇಶ್ ಶೆಟ್ಟಿ. ಸೊ ನಿತೇಶ್ ಶೆಟ್ಟಿ ಹಾಗೂ ರಿಕಿ ಶೆಟ್ಟಿ ಈ ರಿಯಲ್ ಎಸ್ಟೇಟ್ನಲ್ಲಿ ಪಾರ್ಟ್ನರ್ಸ್ ಆಗಿದ್ರು. ಇಬ್ರು ಕೂಡ ಜಾಯಿಂಟ್ ವೆಂಚರ್ಸ್ನಲ್ಲಿ ಒಂದಷ್ಟು ಪ್ಲಾಟನ್ನು ಡೆವಲಪ್ ಮಾಡ್ತಾ ಇದ್ರು. ಇತ್ತೀಚೆಗೆ ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿ ಇಬ್ರು ಸೇರಿ ಒಂದು ಲೇಔಟ್ ನಿರ್ಮಾಣ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ. ಇನ್ನು ರಿತೇಶ್ ಎಸ್ಟೇಟ್ ಎಂಬ ಹೈಫೈ ಲೇಔಟ್ ಅನ್ನ ಕೂಡ ಇವರು ನಿರ್ಮಾಣ ಮಾಡ್ತಾ ಇದ್ರು. ಈ ಲೇಔಟ್ ವಿಚಾರವಾಗಿ ಸ್ವಲ್ಪ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿತ್ತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಇದರಿಂದಾಗಿ ಆಗಾಗ ಕಿರಿಕ್ ಆಗ್ತಾ ಇತ್ತು, ಗಲಾಟೆ ಆಗ್ತಾ ಇತ್ತು ಅಂತೇಳಿ. ಸೊ ಹಾಗಾಗಿ ಇವರ ನಡುವೆ ಬಹುಶಃ ಇದ್ದಂತಹ ವೈಮನಸ್ಸು, ವೈಷಮ್ಯ ಶೂಟೌಟಿಗೆ ಏನಾದರೂ ಕಾರಣ ಆಗಿದೆಯಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಅನುಮಾನಿಸಲಾಗ್ತಾ ಇದೆ. ಮತ್ತೊಬ್ರು ವೈದ್ಯನಾಥನ್ ಅವರು ಅನ್ನುವಂಥದ್ದು ಬಗ್ಗೆನೂ ಕೂಡ ಈಗ A4 ಆಗಿ ಅವರ ಹೆಸರನ್ನ ಹಾಕಿದ್ದಾರೆ. ಸೊ ಇದನ್ನ ಬಸವರಾಜ್ ಹೇಳಿರೋದು. ಸೊ ಬಸವರಾಜ್ ಹೇಳೋ ಪ್ರಕಾರ ನಾನು ಯಾವಾಗ ರಿಕಿ ರೈ ಅವ್ರ ಜೊತೆಗೆ ಮಾತನಾಡ್ದೋ, ಅವ್ರಿಗೆ ರಕ್ತಸಿಕ್ತರಾಗಿದ್ರು, ಅವಾಗ ರಕ್ತಸ್ರಾವ ಆಗ್ತಾ ಇತ್ತು. ರಕ್ತಸಿಕ್ತ ಆಗಿದ್ದಂತಹ ರಿಕಿ ರೈ ಅವರು ನನಗೆ ಹೇಳಿದ್ರು ಈ 4 ಜನರ ಮೇಲೆ ನನಗೆ ಅನುಮಾನ ಇದೆ ಅಂತೇಳಿ. ಸೊ ಹಾಗಾಗಿ ನಾನು ದೂರು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಬಸವರಾಜ್ ಹೇಳ್ಕೊಂಡಿದ್ದಾರೆ. ಸೊ ಈ ಅನುರಾಧ ಅವ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಅನುರಾಧ ಮುತ್ತಪ್ಪ ರೈ ಅವರ 2ನೇ ಪತ್ನಿ.
2016ರಲ್ಲಿ ಇವ್ರು ಮದುವೆ ಆಗ್ತಾರೆ. ಯಾಕಂದರೆ ಮೊದಲ ಪತ್ನಿ ಮುತ್ತಪ್ಪರಯ್ಯವ್ರದ್ದು ರೇಖಾ ರೈ ಅಂತ ಹೇಳಿ ಅವ್ರು ತೀರು ಹೋದ ಬಹಳ ವರ್ಷಗಳ ನಂತರ ಮುತ್ತಪ್ಪರಯ್ಯವರು ಅನುರಾಧ ಅವರನ್ನ ಮದುವೆ ಆಗ್ತಾರೆ. ಸುಮಾರು 2,000 ಕೋಟಿ ರೂಪಾಯಿ ಆಸ್ತಿ ಕುರಿತಾದಂಥ ವಿವಾದ ಉಂಟಾಗುತ್ತೆ. ಯಾಕಂದರೆ ಮುತ್ತಪ್ಪರಯ್ಯವರಿಗೆ ಸೇರಿದಂಥ ಒಂದು 2,000 ಕೋಟಿಯಷ್ಟು ಆಸ್ತಿ ಇದೆ ಅಂತೇಳಿ. ಸೊ ಮೊದಲ ಪತ್ನಿಯ ಮಕ್ಕಳಾಗಿರುವಂತಹ ರಾಕಿ ಮತ್ತು ರಿಕಿ ರೈ, ಸೊ ಇವರಿಬ್ಬರು ತಮ್ಮ ಕಡೆಗಾಲದಲ್ಲಿ ತಮ್ಮ ಸಂಗಾತಿಯಾಗಿದ್ದ ಅನುರಾಧ ಅವರಿಗೆ ಆಸ್ತಿಯನ್ನು ಪಾಲು ಮಾಡಿ ಮುತ್ತಪ್ಪರಯ್ಯವರು ಬದುಕಿದಾಗಲೇ ವಿಲ್ ಮಾಡಿದರು. ಅಂದರೆ ಅವರ ಮಕ್ಕಳಿಗೆ ಜೊತೆಗೆ ಅನುರಾಧ ಅವರಿಗೆ ಅವರ ಹೆಸರಲ್ಲಿ ವಿಲ್ ಮಾಡಿದ್ದಾರೆ. ಆದರೆ ಮುತ್ತಪ್ಪರೈ ನಿಧನರಾದ ನಂತರ ಆಸ್ತಿಯಲ್ಲಿ ನಮಗೆ ಕಾನೂನಿನ ಪ್ರಕಾರ ಮತ್ತಷ್ಟು ಆಸ್ತಿ ಬರಬೇಕು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಅಂದರೆ ಈ ವಿಲ್ಲಲ್ಲಿ ಏನಿದೆಯಲ್ಲ, ಸೊ ಅದನ್ನು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ, ಸೊ ನಮ್ಗೆ ಇನ್ನೂ ಜಾಸ್ತಿ ಬರಬೇಕು ಅಂತ ಹೇಳಿ ಕೇಳ್ತಾರೆ. ಸೊ ಮುತ್ತಪ್ಪರೈಯವರಿಗೆ ಸೇರಿದಂಥ ಆಸ್ತಿ ಇಲ್ಲಿ ಬೆಂಗಳೂರು ಹೊರವಲಯದಲ್ಲಿ, ಜೊತೆಗೆ ದೇವನಹಳ್ಳಿ, ಮೈಸೂರು, ಮಂಗಳೂರಿನಲ್ಲಿ ಇದೆಲ್ಲ ಕಡೆನೂ ಕೂಡ ಇರುತ್ತೆ. ಆದರೆ ರೈ ಅವರ ಕಾಲಾನಂತರ ಅವರ ಎರಡನೇ ಪತ್ನಿ ಅನುರಾಧ ಇರ್ತಾರಲ್ಲ, ಅವರು ಈ ಸಮಸ್ತ ಆಸ್ತಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪಾಲು ಬರಬೇಕಾಗಿದೆ, ಕಾನೂನಿನ ಪ್ರಕಾರ ಏನು ನಮಗೆ ಸಿಗಬೇಕು, ಎರಡನೇ ಪತ್ನಿಗೆ ಎಷ್ಟು ಸಿಗಬೇಕಾಗಿರುತ್ತೋ. ಯಾಕಂದರೆ ನಾನು ಕೂಡ ಅವರ ಧರ್ಮಪತ್ನಿ, ಮೊದಲ ಪತ್ನಿ ಕಾಲ ನಂತರ ನಾನು ಮದುವೆ ಆಗಿರೋದ್ರಿಂದಾಗಿ ನನ್ನನ್ನು ಕೂಡ ಪತ್ನಿ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ನನಗೆ ಏನೇನು ಸವಲತ್ತು ಸಿಗಬೇಕು ಅಥವಾ ನನಗೆ ಏನು ಆಸ್ತಿಯಲ್ಲಿ ಪಾಲು ಬರಬೇಕು ಅದು ಸಿಗಬೇಕು, ಸಿಕ್ಕಿಲ್ಲ ಅಂಥೇಳಿ ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಸೊ ಆಗ ರಾಕಿ ಮತ್ತು ರಿಕಿ ಇವರಿಬ್ಬರು ಕೂಡ ಪ್ರತಿವಾದವನ್ನು ಮಂಡಿಸಿ, ಇಲ್ಲ ನಮ್ಮ ತಂದೆ ಕಾಲದಲ್ಲೇ ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಟ್ಬಿಟ್ಟಿದ್ದೀವಿ, ಚಿನ್ನದ ಆಭರಣಗಳನ್ನು ಕೊಟ್ಟಿದ್ದೀವಿ, ಒಂದು ಕಾರ್ ಇದೆ, ದೊಡ್ಡ ಮೊತ್ತದ ನಗದನ್ನು ಕೊಟ್ಟಿದ್ದೀವಿ, HD ಕೋಟೆಯಲ್ಲಿ ಒಂದು ಸ್ಥಿರಾಸ್ತಿ ಇದೆ, ಬೆಂಗಳೂರಿನ ಸಹಕಾರ ನಗರದಲ್ಲಿ 2 ಮಹಡಿಗಳ ಒಂದು ಕಟ್ಟಡ, ಸೊ ಅದನ್ನೆಲ್ಲವನ್ನೂ ಕೂಡ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಜೊತೆಗೆ ಕೋರ್ಟ್ನಲ್ಲಿ ಕೇಸ್ ನಡೆಯುವಾಗ ರಾಕಿ ಮತ್ತು ರಿಕಿ ಇವರಿಬ್ಬರು ಕೂಡ ತಮ್ಮ ಪಾಲಿಗೆ ಬಂದಿದ್ದಂತಹ ಒಂದಷ್ಟು ಸ್ಥಿರಾಸ್ತಿ ಏನಿತ್ತಲ್ಲ ಅದನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅನುರಾಧ ಅವರು ಇಲ್ಲ ನೋಡಿ ಇನ್ನೂ ಕೇಸ್ ನಡೀತಾ ಇದೆ, ಬಟ್ ಆಗಲೇ ಇವರು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಈ ಕೇಸ್ ಸ್ವಲ್ಪ ಜಟಿಲವಾಗ್ತಾ ಹೋಗುತ್ತೆ, ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಕಡೆಗೆ ಎರಡೂ ಪಾರ್ಟಿಯವರನ್ನು ಕೂರಿಸಿ ಮಾತಾಡಿಸಿ ನಂತರ ಈ ಆಸ್ತಿ ಹಂಚಿಕೆ ಯಾವ ರೀತಿಯಾಗಿ ಆಗಬೇಕು, ನಿಮಗೇನು ಸಿಗಬೇಕು, ನಿಮಗೇನು ಸೇರಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿ ಕಾನೂನಂತೆಯೇ ಅನುರಾಧ ಅವರಿಗೆ ಆಸ್ತಿಯಲ್ಲಿ ಎಷ್ಟು ಸಿಗಬೇಕು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಸಿಕ್ತು ಅಂತಲೂ ಕೂಡ ಹೇಳ್ತಾರೆ. ಅದಾದಮೇಲೆ ಎಲ್ಲವೂ ಸೆಟ್ಲ್ ಆಗಿತ್ತು. ಸೊ ಇಬ್ರಿಗೂ ಕೂಡ ಏನು ವೈಮನಸ್ಸು ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದರೆ A2 ಆಗಿ ಅನುರಾಧ ಅವರು ಯಾಕೆ ಬಂದರು FIR ನಲ್ಲಿ ಅನ್ನೋದು ಪ್ರಶ್ನೆ. ಇನ್ನು ರಾಕೇಶ್ ಮಲ್ಲಿಯವರು, ಸೊ ಅವ್ರಿಗೆ ಮತ್ತು ರಿಕಿ ಅವ್ರ ನಡುವೆ ಇದ್ದಂಥ ಒಂದು ವೈಮನಸ್ಸು ಅದು ಕೂಡ ಮಾತಾಡಿ ಸಾರ್ಟ್ಔಟ್ ಆಗಿದೆ. ಅಲ್ಲೂ ಕೂಡ ಏನು ಅಂಥದ್ದೇನು ಹೆಚ್ಚು ದ್ವೇಷ ಅನ್ನುವಂಥದ್ದಿಲ್ಲ, ಅಂದರೆ ಶೂಟೌಟ್ ಮಾಡಿ ಸಾಯಿಸುವಷ್ಟು ದ್ವೇಷ ಇಲ್ಲ ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ನಿತೇಶ್ ಮತ್ತು ವೈದ್ಯನಾಥನ್, ಸೊ ಇವ್ರಿಗೂ ಕೂಡ ಹಣಕಾಸಿನ ವ್ಯವಹಾರ ಅಥವಾ ಈ ಜಮೀನಿನ ವಿವಾದ ಬಿಟ್ಟರೆ ಸಾಯಿಸೋ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಕಾಡುತ್ತೆ. ಹಾಗಾದರೆ ರಿಕಿ ರೈ ಅವರು ಯಾಕೆ ಇವ್ರು 4 ಜನರ ಹೆಸರನ್ನ ಹೇಳಿದ್ರು ಅಂಥೇಳಿ. ಇನ್ನು ಇದು ಒಂದು ಕಡೆ, ಈಗ ಈ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವಿವಾದ ಇದು ಒಂದು ಕಡೆ ಆದರೆ, ಇನ್ನೊಂದು ಆ್ಯಂಗಲ್ ಬರ್ತಾ ಇರುವಂಥದ್ದು ಅಂಡರ್ವರ್ಲ್ಡ್ನ ಲಿಂಕ್ ಏನಾದರೂ ಇದೆಯಾ ಅಂತ. ಯಾಕಂದರೆ ಇವ್ರ ಸಂಬಂಧಿ ಕೂಡ ಹೇಳೋ ಹಾಗೆ ಮುತ್ತಪ್ಪರೈ ಈ ಹಿಂದೆ ಬದುಕಿದ್ದಾಗಲೂ ಕೂಡ ಅಂಡರ್ವರ್ಲ್ಡ್ನಿಂದ ಒಂದಷ್ಟು ಥ್ರೆಟ್ ಇದ್ದೇ ಇತ್ತು, ಹೊರ ದೇಶಗಳಿಂದ ಒಂದಷ್ಟು ಥ್ರೆಟ್ಗಳು ಕೂಡ ಅವರಿಗೆ ಇತ್ತು. ಅದು ಬಹುಶಃ ಕಂಟಿನ್ಯೂ ಆಗಿರಬಹುದಾ? ರಿಕಿ ಅವರು ಕೂಡ ಈಗ ವ್ಯವಹಾರವನ್ನು ನೋಡ್ಕೋತಾ ಇದ್ದಾರೆ, ಜಮೀನು ವ್ಯಾಜ್ಯಗಳಿವೆ, ಇವೆಲ್ಲವೂ ಕೂಡ ನೋಡ್ತಾ ಇರುವಾಗ ಬಹುಶಃ ಏನಾದರೂ ಇದರಲ್ಲಿ ಕೈವಾಡ ಇರಬಹುದಾ ಅನ್ನುವಂಥದ್ರ ಬಗ್ಗೆ, ಅಂದರೆ ಅಂಡರ್ವರ್ಲ್ಡ್ನ ಕೈವಾಡ ಇರಬಹುದಾ ಅಂತೇಳಿ ಪ್ರಶ್ನೆಗಳು ಮೂಡುತ್ತೆ. ನೋಡಿ, ಈಗ ಘಟನಾ ಸ್ಥಳದಲ್ಲಿ ಮೊಬೈಲ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹಲವು ಪ್ರಶ್ನೆಗಳಿಗೆ ಈಗ ಕಾರಣವಾಗುತ್ತೆ. ಯಾಕಂದ್ರೆ ಮೊಬೈಲ್ನ ಯಾರೇ ಸುಪಾರಿ ಕೊಟ್ಟು ಶೂಟೌಟ್ ಮಾಡಿಸ್ಬೇಕು, ಈತ ಶಾರ್ಪ್ ಶೂಟರ್ ಅಂತ ಬೇರೆ ಹೇಳಲಾಗ್ತಾ ಇದೆ, ಈತ ಪ್ರೊಫೆಷನಲ್ ಶೂಟರೇ ಆಗಿದ್ರೆ ಈತ ಮೊಬೈಲನ್ನು ಯಾಕೆ ಬಿಟ್ಟು ಹೋಗ್ತಾನೆ ಜಾಗದಲ್ಲಿ, ಅಷ್ಟು ಗೊತ್ತಾಗೋದಿಲ್ವ? ಅಥವಾ ಮೊಬೈಲ್ ಏನಾದರೂ ಬಹುಶಃ ಮಿಸ್ ಆಗಿ ಓಡುವಂಥ ಸಂದರ್ಭದಲ್ಲಿ, ಬಚಾವಾಗಿ ಹೋಗೋಣ ಅಂತ ಸಂದರ್ಭದಲ್ಲಿ ಏನಾದರೂ ಬೈ ಚಾನ್ಸ್ ಬಿದ್ದಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಥವಾ ಬೇಕು ಅಂತಲೇ ಯಾವುದೋ ಒಂದು ಮೊಬೈಲನ್ನು ಇಲ್ಲಿ ಪ್ಲಾಂಟ್ ಮಾಡಿದಾರಾ, ಮಿಸ್ಲೀಡ್ ಮಾಡೋದಕ್ಕೆ ಬಹುಶಃ ಇದನ್ನು ಬಿಟ್ಟು ಹೋಗಿದಾರಾ ಅನ್ನುವಂಥದ್ದು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಆ್ಯಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು FIRಗೆ ಬರೋಣ. FIRನಲ್ಲಿ ಬಸವರಾಜ್ ಅವರು ನಮೂದು ಮಾಡಿರುವಂಥ ವಿಚಾರಗಳು ನೋಡಿ. ಅವರು ಹೇಳ್ತಾರೆ, ಸಂಜೆ ಸುಮಾರು 6 ಗಂಟೆ ಅಷ್ಟರಲ್ಲಿ ನಾವು ಬೆಂಗಳೂರಿನ ಸದಾಶಿವನಗರದಿಂದ ಹೊರಟ್ವಿ. ಅದಾದ ನಂತರ ಬಿಡದಿ ಫಾರ್ಮ್ ಹೌಸಿಗೆ ಬಂದ್ವಿ. ಸುಮಾರು ಒಂದು 7-7:30 ಆಗಿತ್ತು. ಅದಾದಮೇಲೆ ಎಲ್ಲರೂ ಅಲ್ಲಿ ಊಟ ಮಾಡಿದ್ವಿ, ರೆಸ್ಟ್ ಮಾಡ್ತಾ ಇದ್ವಿ. 11 ಗಂಟೆ ಸುಮಾರಿಗೆ ಅಲ್ಲಿಂದ ಹೊರಡೋಣ ಅಂತ ಹೇಳಿದ್ರು ರಿಕಿ ರೈ ಅವರು. ಇಲ್ಲ, ಬೆಂಗಳೂರಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ನಡಿ ಹೊರಡೋಣ ಆದರು. ನಾನು ಬ್ಲ್ಯಾಕ್ ಕಲರ್ ಫಾರ್ಚುನರನ್ನು ತೆಗೆದೆ. ಅದಾದ ನಂತರ ಬಂದರು. ಇನ್ಫ್ಯಾಕ್ಟ್ ಸಾಮಾನ್ಯವಾಗಿ ಅವರೇ ಡ್ರೈವ್ ಮಾಡ್ತಾ ಇದ್ರು ಯಾವಾಗಲೂ ಕೂಡ, ಬಟ್ ಇವತ್ತು ಡ್ರೈವರ್ ಕರ್ಕೊಂಡು ಹೋಗೋಣ ಅಂತೇಳಿ ಡ್ರೈವರ್ ಇದ್ರು. ಹಿಂದೆ ಮತ್ತೊಬ್ಬ ಅವರ ಜೊತೆಗೇನೆ ಅವರ ಗನ್ ಮ್ಯಾನ್ ಆಗಿದ್ದಂಥವ್ರು ರಾಜ್ಪಾಲ್ ಅವರು ಕೂಡ ಬಂದರು. ಅಂದರೆ ಡ್ರೈವರ್ ಬಸವರಾಜ್ ಡ್ರೈವ್ ಮಾಡ್ತಿರ್ತಾರೆ, ಅವ್ರ ಪಕ್ಕದಲ್ಲಿ ಅವರ ಗನ್ಮ್ಯಾನ್ ಕೂತಿರ್ತಾರೆ, ರಿಕಿ ರೈ ಅವ್ರ ಗನ್ಮ್ಯಾನ್, ರಿಕಿ ರೈ ಹಿಂದೆ ಕೂತಿರ್ತಾರೆ. ಸೊ 3 ಜನ ಹೊರಡ್ತಾರೆ. ಸುಮಾರು ಒಂದು 11 ಗಂಟೆ ಸುಮಾರಿಗೆ ಹೊರಟು
ಆ ಗೇಟ್ನಿಂದ ಹೊರಗಡೆ ಬಂದಾಗ, ಫಾರ್ಮ್ ಹೌಸ್ನಿಂದ ಗೇಟಿಂದ ಹೊರಗಡೆ ಬಂದ ತಕ್ಷಣ ಒಂದು ಜೋರಾಗಿ ಸೌಂಡ್ ಬರುತ್ತೆ. ಆ ಸೌಂಡ್ ಕೇಳಿದಾಗ ಬಸವರಾಜಿಗೆ ಏನೋ ಡೌಟ್ ಬರುತ್ತೆ, ಏನಾಯ್ತಪ್ಪ ಅಂತೇಳಿ ಗಾಡಿ ನಿಲ್ಲಿಸಿ ಹೊರಗಡೆ ನೋಡ್ತಾರೆ. ಬಹುಶಃ ಟೈರ್ ಬ್ಲಾಸ್ಟ್ ಆಗಿದೆ ಅಂತ. ಬಟ್ ಟೈರ್ ಬ್ಲಾಸ್ಟ್ ಏನೂ ಆಗಿರಲ್ಲ, ಏನೂ ತೊಂದರೆ ಇರಲ್ಲ. ಸರಿ, ಏನೋ ಸೌಂಡ್ ಬಂದಿದೆ ಬಿಡು ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೋಗಿ ಆ ಬಿಡದಿ ಕ್ರಾಸ್ ಬಳಿಗೆ ಹೋದಾಗ ರಿಕಿ ರೈ ಹೇಳ್ತಾರಂತೆ, ನನಗೆ ನನ್ನ ಪರ್ಸು ಜೇಬಲ್ಲಿ ಇಟ್ಟಿದೆ, ಮರ್ತೋಗಿದೆ, ಬಹುಶಃ ಅದನ್ನು ಫಾರ್ಮ್ ಹೌಸಲ್ಲೇ ಬಿಟ್ಟಿದ್ದೀನಿ, ನಡಿ ವಾಪಸ್ ಹೋಗಿ ಪರ್ಸ್ ತಗೊಬರೋಣ ಅಂತ ಹೇಳ್ತಾರಂತೆ. ಅವಾಗ ವಾಪಸ್ ತಿರುಗಿಸ್ಕೊಂಡು ಮತ್ತೆ ಅವರು ಫಾರ್ಮ್ ಹೌಸಿಗೆ ಬರ್ತಾರೆ. ಫಾರ್ಮ್ ಹೌಸಿಗೆ ಬಂದ ಮೇಲೆ ಸೊ ಅಲ್ಲಿ ಪರ್ಸನ್ನ ತಗೊಂಡು ಇಮಿಡಿಯೇಟ್ ಆಗಿ ಹೊರಡಲ್ಲ, ಸುಮಾರು ಒಂದು 12:50 ಸುಮಾರು ಆಗುತ್ತೆ. ಒಂದೂವರೆ ಗಂಟೆ ಬಿಟ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಸೊ ಇದು ಬಸವರಾಜ್ ಹೇಳಿರೋದು ತಮ್ಮ ದೂರಿನಲ್ಲಿ. ಅಲ್ಲಿಂದ ಮತ್ತೆ ವಾಪಸ್ ಹೊರಟಾಗ ಗೇಟಿಂದ ಹೊರಗಡೆ ಬಂದು ಲಾಸ್ಟ್ ಟೈಮ್ 11 ಗಂಟೆಗೆ ಆದಾಗ ಎಲ್ಲಿ ಸೌಂಡ್ ಬಂದಿತ್ತು, 11 ಗಂಟೆ ಟೈಮಲ್ಲಿ ಒಂದು ಸೌಂಡ್, ಅದೇ ಜಾಗಕ್ಕೆ ಬಂದಾಗ ಶೂಟೌಟ್ ಆಯಿತು ಗಾಡಿ ಮೇಲೆ ಅಂಥೇಳಿ ಬಸವರಾಜ್ ಹೇಳ್ತಾರೆ. ನಾನು ಕೂತಿದ್ದಂತಹ ಜಾಗ ಅದೇ ಪಕ್ಕದ ಡೋರಿಗೆ ಒಂದು ಬುಲೆಟ್ ಬಂದುಬಿತ್ತು. ಆ ಸೌಂಡಿಗೆ ನಾನು ಗಾಬರಿ ಆದೆ. ತಕ್ಷಣಕ್ಕೆ ನಾನು ಬ್ರೇಕ್ ಹೊಡೆದಾಗ ನಾನು ಮುಂದೆ ಬಂದೆ. ಸೊ ಹಾಗಾಗಿ ಹಿಂದೆಯಿಂದ ಬುಲೆಟ್ ಪಾಸ್ ಆಗಿದೆ. ನಾನು ತಕ್ಷಣ ಗಾಡಿ ನಿಲ್ಲಿಸಿ ಹೊರಗಡೆ ಇಳಿದು ಬಂದು ನೋಡಿದಾಗ ಹಿಂದೆ ಕೂತಿದ್ದಂತಹ ರಿಕಿ ರೈ ಅವರು ರಕ್ತಸಿಕ್ತರಾಗಿದ್ರು. ಅವರ ಮೂಗಿಗೆ ಪೆಟ್ಟಾಗಿತ್ತು, ಜೊತೆಗೆ ಭುಜದ ಹಿಂಭಾಗ ಅಲ್ಲಿ ಪೆಟ್ಟಾಗಿತ್ತು, ಅವರಿಗೆ ರಕ್ತಸ್ರಾವ ಆಗ್ತಾ ಇತ್ತು. ತಕ್ಷಣಕ್ಕೆ ನನ್ನ ಶರ್ಟ್ ಬಿಚ್ಚಿ ನಾನು ಮೂಗಿನ ಮೇಲೆ ಒತ್ತಿ ಹಿಡಿದೆ. ಸೊ ರಕ್ತ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ವಿ. ಅದಾದ ನಂತರ ನಾವು ಆಸ್ಪತ್ರೆಗೆ, ಅಲ್ಲಿಂದ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ವಿ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ನೋಡಿ, ಇಲ್ಲಿಗೆ ಬರುವಂತಹ ಪ್ರಶ್ನೆಗಳು ಏನಂತ ಹೇಳಿದ್ರೆ, ಈಗ ಸಪೋಸ್ ಅವ್ರು ಸದಾಶಿವನಗರದಿಂದ ಬಿಡದಿಯ ಫಾರ್ಮ್ ಹೌಸಿಗೆ ಬರ್ತಾರೆ ಅಂತ ಹೇಳಿದ್ರೆ ಈ ವಿಚಾರ ಯಾರಿಗೆ ಗೊತ್ತಿತ್ತು? ಇದೇ ಟೈಮಿಗೆ ಅವ್ರು ಬರ್ತಾರೆ ಅನ್ನುವಂಥದ್ದು 7 ಗಂಟೆ 7:15 ಸುಮಾರಿಗೆ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಮುಂಚೆನೇ ಗೊತ್ತಿದ್ದಂಥ ವ್ಯಕ್ತಿಗಳು ಯಾರು? ಗೊತ್ತಿದ್ದವರೇ ಇದನ್ನು ಮಾಡಿಸಿದಾರ ಅನ್ನುವಂಥ ಅನುಮಾನಗಳು ಸಹಜವಾಗಿ ಮೂಡುತ್ತೆ. ಯಾಕಂದರೆ ಒಬ್ಬ ಶಾರ್ಪ್ ಶೂಟರ್ನ ಫಾರ್ಮ್ ಹೌಸ್ನ ಮುಂಭಾಗದಲ್ಲಿರುವಂಥ ಗೋಡೆಗಳ ಪಕ್ಕದಲ್ಲಿ ಆತ ಅವಿತ್ ಕೂತ್ಕೊಂಡಿದ್ದ. ಅಲ್ಲಿರುವಂಥ ಒಂದು ಸಣ್ಣ ರಂಧ್ರದಿಂದ ಆತ ಶೂಟೌಟ್ ಮಾಡ್ದ, 70mm ಶಾರ್ಟ್ ಗನ್ನಿಂದ ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳೋದಾದರೆ, ಸೊ ಈತನಿಗೆ ಮಾಹಿತಿ ಕೊಟ್ಟವ್ರು ಯಾರು ಅನ್ನುವಂಥದ್ದು ಸಹಜವಾಗಿ ಮೂಡುವಂಥ ಒಂದು ಪ್ರಶ್ನೆ. ಸರಿ, ಆಯಿತು, ಫಾರ್ಮ್ ಹೌಸಿಗೆ ಬಂದರು, ಫಾರ್ಮ್ ಹೌಸಿಗೆ ಬಂದ ಮೇಲೇ ಗೊತ್ತಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿಗೆ ಬಂದಿದ್ದಾರೆ ಅಂಥೇಳಿ ವಾಪಸ್ ಅವ್ರು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅಂಥೇಳಿ ಯಾರು ಹೇಳಿದ್ರು? ಹಾಗಾದರೆ ಅದು ಕೂಡ ರಾತ್ರಿ 11 ಗಂಟೆ ಅಷ್ಟರಲ್ಲಿ, ಇಷ್ಟು ತಡರಾತ್ರಿಯಲ್ಲಿ ಬೆಂಗಳೂರಿಗೆ ಬರಬೇಕಾದಂಥ ಅನಿವಾರ್ಯತೆ ಏನಿತ್ತು? ಯಾಕೋಸ್ಕರ ರಿಕಿ ರೈ ಅವರು ಅಷ್ಟು ಅರ್ಜೆಂಟಾಗಿ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಅವರು ರೆಡಿ ಆದರು? ಇದು ಇನ್ನೊಂದು ಪ್ರಶ್ನೆ ಕಾಡುವಂಥದ್ದು. ಅದಾದ ನಂತರ ಸರಿ, ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಗಡೆ ಬಂದ ತಕ್ಷಣವೇ ಒಂದು ಸೌಂಡ್ ಆಗಿದೆ ಅಂತ ಹೇಳಿದ್ರು. ಬಹುಶಃ ಅದು ಕೂಡ ಶೂಟೌಟ್ನ ಸೌಂಡೇ ಆಗಿರಬಹುದಾ? ಮಿಸ್ಫೈರ್ ಏನಾದರೂ ಆಗಿರಬಹುದಾ? ಈ ಪ್ರಶ್ನೆ ಕೂಡ ಕಾಡುತ್ತೆ. ಆ ಸೌಂಡ್ ಗೊತ್ತಾದ ಮೇಲೂ ಕೂಡ ರಿಕಿ ರೈ ಅವರು ಯಾಕೆ ಅಲರ್ಟ್ ಆಗಲಿಲ್ಲ? ಏನೋ ಒಂದು ಸೌಂಡ್ ಆಗಿದೆ, ಏನೋ ಸಮಥಿಂಗ್ ಏನೋ ನಡೀತಾ ಇದೆ ಅಂತೇಳಿ ರಿಕಿ ರೈ ಅಲರ್ಟ್ ಆಗಿ ಆಗಲೂ ಕೂಡ ವಾಪಸ್ ಅವ್ರ ಫಾರ್ಮ್ ಹೌಸ್ಗೆ ಹೋಗಿದ್ದಿದ್ದಾರೆ, ಬಹುಶಃ ಈ ಘಟನೆ ಆಗ್ತಾ ಇರಲಿಲ್ವಾ? ಆಗಲೇ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಬಹುದಿತ್ತಾ? ಸೊ ಪ್ರಶ್ನೆ ಇದು ಕೂಡ ಕಾಡುತ್ತೆ. ಸರಿ, ಅಲ್ಲಿಂದ ಹೊರಟರು, ಬಿಡದಿ ಕ್ರಾಸ್ಗೆ ಹೋದ್ಮೇಲೆ ಪರ್ಸ್ ಬಿಟ್ಟಿದ್ದೀನಿ ಅಂದರು, ಪರ್ಸ್ ತೊಗೊಳೋದಕ್ಕೆ ಅಂತ ಹೇಳಿ ವಾಪಸ್ ಬಂದರು. ವಾಪಸ್ ಬಂದು ಮತ್ತೆ ವಾಪಸ್ 12:50 ಸುಮಾರಿಗೆ ಹೋಗುವಾಗ ಮತ್ತೆ ಶೂಟೌಟ್ ಆಗುತ್ತೆ. ಅಂದರೆ ಈ ಶೂಟೌಟ್ ಮಾಡೋದಕ್ಕೆ ಕಾಯ್ತಾ ಇದ್ದಂಥ ಈ ವ್ಯಕ್ತಿ ಏನಿದ್ದಾನೆ, ಈತ ಸುಪಾರಿ ಕಿಲ್ಲರ್ ಅನ್ನುವಂಥದ್ದನ್ನೇ ತಗೊಳ್ಳೋದಾದರೆ, ಈತ ಅಷ್ಟೊತ್ತು ಕೂಡ ಅಲ್ಲೇ ಕಾಯ್ತಾ ಇದ್ನಾ? ಇವ್ರು ಹೋದವರು ವಾಪಸ್ ಬರ್ತಾರೆ ಅಂಥೇಳಿ ಅವನಿಗೆ ಮಾಹಿತಿ ಇತ್ತಾ? ವಾಪಸ್ ಬಂದವರು ಫಾರ್ಮ್ ಹೌಸ್ಗೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ, ಅದೇ ಜಾಗದಲ್ಲಿ ಮತ್ತೆ ಬೆಂಗಳೂರಿಗೆ ವಾಪಸ್ ಅವ್ರು ಹೊರಡ್ತಾರೆ ಅನ್ನೋದು ಕೂಡ ಈತನಿಗೆ ಏನಾದರೂ ಗೊತ್ತಿತ್ತಾ? ಅಲ್ಲೇ ಕಾದು ಕೂತ್ಕೊಂಡು ಅಷ್ಟೊತ್ತು ಕಾದು ಆತ ಶೂಟೌಟ್ ಮಾಡೋದನ್ನ? ಈ ಥರದ ಸಾಕಷ್ಟು ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಮೂಡ್ತಾ ಇವೆ. ಸಹಜವಾಗಿ ಇದೇ ಪ್ರಶ್ನೆಗಳನ್ನು ಇಟ್ಕೊಂಡು ಪೊಲೀಸರು ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡೋಣ, ಪೊಲೀಸರು ತೀವ್ರಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಯಾರಿರಬಹುದು ಇದರ ಹಿಂದೆ ಅಂಥೇಳಿ. ಅದೃಷ್ಟ ಚೆನ್ನಾಗಿತ್ತು ನೋಡಿ, ಡ್ರೈವರ್ಗೂ ಕೂಡ ಏನಾಗಿಲ್ಲ, ರಿಕಿ ರೈಗೂ ಕೂಡ ಹೆಚ್ಚಿನ ತೊಂದರೆಗಳಾಗಿಲ್ಲ. ಮೂಗಿಗೆ ಪೆಟ್ಟಾಗಿದೆ, ಭುಜಕ್ಕೆ ಪೆಟ್ಟಾಗಿದೆ, ಔಟ್ ಆಫ್ ಡೇಂಜರ್, ಸದ್ಯಕ್ಕೆ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಜನ ಹೆಸರನ್ನು ಹೇಳಿದ್ದಾರೆ. ಹಾಗಾದರೆ ಈ ಪ್ರಕರಣದಲ್ಲಿ ಆ ಹೆಸರುಗಳೇನಿದೆಯಲ್ಲ, 4 ಜನ ಹೆಸರುಗಳು, ಅವ್ರಿಗೂ ಇದಕ್ಕೂ ಸಂಬಂಧ ಏನಿದೆ? ಅಥವಾ ಬೇರೆ ಇನ್ಯಾರಾದರೂ ಇದರ ಹಿಂದೆ ಇದ್ದಾರಾ? ಗೊತ್ತಿರೋರೇ ಯಾರೇ ಸೇರಿಕೊಂಡು ಇದನ್ನು ಮಾಡಿದಾರಾ ಅನ್ನುವಂಥ ಹಲವಾರು ಪ್ರಶ್ನೆಗಳು ಇದೇ ಆಯಾಮದಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.